ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನದರ್ ವಿಡಿಯೋ. ಸೊ ಇವತ್ತು ನಾವು ಓಲಾನ ಹೋಗ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಬಿಡ್ತಾ ಇದ್ದೀನಿ, ಬಾಡಿ ಶಾಪ್ ಹತ್ರ. ಸೊ ನೋಡ್ತಾ ಇರ್ಬೋದು ಈ ಡೆಂಟ್ ಇದೆಯಲ್ಲ, ಈ ಸ್ಕ್ರ್ಯಾಚ್ಗಳು, ಇದನ್ನು ರೆಡಿ ಮಾಡ್ಸೋಕ್ಕೋಸ್ಕರ ತಗೊಂಡು ಹೋಗ್ತಾಯಿದ್ದೀವಿ. ಎಲ್ಲಿ ತಗೊಂಡು ಹೋಗ್ತಾಯಿದ್ದೀವಿ ಅಂದರೆ ಕೊತ್ಕನೂರಲ್ಲಿರುವ ಓಲಾ ಬಾಡಿ ಶಾಪ್ ಹತ್ರ. ಸೊ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬರೋಣ. ಬಂದಮೇಲೆ ನಮ್ಮ ಡೊಮಿನರ್ ತೊಗೊಂಡು ಆಫೀಸ್ಗೆ ಹೋಗೋಣ. ಇದನ್ನು ಬಂದ್ಬಿಟ್ಟು ಇನ್ಶೂರೆನ್ಸೆಲ್ಲ ಕ್ಲೈಮ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಆಲ್ಮೋಸ್ಟ್ ಇದು ಹೊಡೆದೋಗಿದೆ, ಮಿರರ್ ಸ್ಕ್ರ್ಯಾಚ್ ಬಿದ್ದುಬಿಟ್ಟಿದೆ, ಆ್ಯಂಡ್ ಫ್ರಂಟ್ ಪ್ಯಾನಲಲ್ಲಿ ಸ್ಕ್ರ್ಯಾಚ್ ಇದೆ, ಲೋಯರ್ ಫುಟ್ ಮೇಲೆ ಸ್ಕ್ರ್ಯಾಚ್ ಇದೆ, ಮತ್ತು ಬ್ಯಾಕ್ ಪ್ಯಾನಲ್ ಕೆಳಗಡೆ ಮತ್ತು ಮೇಲೆ ಎರಡಲ್ಲೂ ಸ್ಕ್ರ್ಯಾಚ್ ಇದೆ, ಪ್ಲಸ್ ಓಟೆ ಬಿದ್ದುಬಿಟ್ಟಿದೆ. ಸೊ ಅದರಿಂದ ತಗೊಂಡು ಹೋಗ್ತಾಯಿದ್ದೀನಿ. ಹೆಂಗಾಯ್ತು ಅಂದರೆ ಗಾಡಿ ಪಾರ್ಕಿಂಗ್ ಲಾಟಲ್ಲಿ ಸಿಕ್ಕಿದೆ ಗೈಸ್, ರೆಸ್ಟೋರೆಂಟ್ ಹತ್ರ. ಈ ಥರ ರೋಡ್ ಇತ್ತದು, ನಿಮಗೆ ಗೊತ್ತು ಟೂ ವೀಲರ್ಸ್ಗೆಲ್ಲ ಯಾವ ಥರ ಪಾರ್ಕಿಂಗ್ ಕೊಡ್ತಾರಂತ. ಸೊ ಹಂಗೇನಾಯಿತು, ಗಾಡಿ ನಿಲ್ಸಿತ್ತಿರೋ ಟೈಮಲ್ಲಿ ಯಾರಾದ್ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ, ಹಿಂದೆ ಸೀಟಲ್ಲಿ ಮೋಸ್ಟ್ ಪ್ರಾಬಬ್ಲಿ. ಸೊ ಅದು ಸ್ಟ್ಯಾಂಡು ಸ್ಲೈಟಾಗಿ ಬೆಂಡ್ ಆಗಿರಬೇಕಾಗಿದೆ. ಏನಕ್ಕೆ ಸ್ಟ್ಯಾಂಡಲ್ಲೂ ಸ್ಕ್ರ್ಯಾಚ್ ಇದೆ. ಬೆಂಡಾದಾಗ ಬಿದ್ದುಬಿಟ್ಟು ಹಂಗೆ ಓಡ್ಬಿಟ್ಟಿದ್ದಾರೆ. ನಾನು ಊಟ ಮುಗಿಸ್ಬಿಟ್ಟು ನೋಟಿಫಿಕೇಷನ್ ನೋಡ್ತಾ ಇದ್ದೀನಿ, ಆವಾಗ ಬೈಕ್ ಹ್ಯಾಸ್ ಫಾಲನ್ ಅಂತ ಬಿಟ್ಟು ಬಂದಿತ್ತು ಮೆಸೇಜು. ಸೊ ತಕ್ಷಣ ಬಂದು ನೋಡೋಕೆ ಆಲ್ಮೋಸ್ಟ್ ಬಿದ್ಮೇಲೆ ಇದು ಹೊಡೆದೋಗಿದೆ, ಆ್ಯಂಡ್ ಇದು ಸ್ಕ್ರ್ಯಾಚಸ್ ಎಲ್ಲ ಜಾಸ್ತಿ ಆಗಿತ್ತು. ಸೊ ಆಗಸ್ಟ್ 30ಗೆ ಇದಾಗಿದೆ ಈ ಇಶ್ಯೂ. ಸೊ ಇಮಿಡಿಯೇಟಾಗಿ ರೇಸ್ ಮಾಡಿಬಿಟ್ಟೆ. ಅಲ್ಲೂ ಕರ್ಕೊಂಡೋಗಿ ತೋರಿಸಿದಾಗ ಅವರೆಲ್ಲರೂ ಇಲ್ಲ, ನೀವು ಕ್ಲೈಮ್ ಮಾಡಿದ್ಮೇಲೆ ಕೊಡೋಕ್ಕಾಗುತ್ತೆ. ಆ್ಯಂಡ್ ಇನ್ನೊಂದು ಏನು ಸೈಡ್ ಪಾರ್ಟ್ ಅಂದರೆ 25 days ಆಗುತ್ತಂತೆ ಇದು ಕೊಡೋಕ್ಕೆ ಗಾಡಿ. ಅದೇ ಈಗ ಒಂದು ಮಾತಾಡೋಣ ಅಂತ ನೋಡ್ತಾ ಇದ್ದೀನಿ, ನೋಡ್ಬಿಟ್ಟು ಮೇಲೆ ಡಿಸೈಡ್ ಮಾಡೋಣ. ಸೊ ನಾವು ಇವಾಗ ಬೆಲ್ತೂರು ರೋಡ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿನ ಒಂದು 15 ನಿಮಿಷ ಅಷ್ಟೇ ಗೈಸ್. ಮತ್ತು ನಾನು ಅಲ್ಲಿನ ಬರೋವಾಗ ರ್ಯಾಪಿಡೋ ಮಾಡ್ಕೊಂಡು ಬರಬೇಕು, ಇಲ್ಲಾಂದ್ರೆ ಓಲಾ ಮಾಡ್ಕೊಂಡು ಬರಬೇಕು. ಮೋಸ್ಟ್ಲಿ ರ್ಯಾಪಿಡೋನೇ ಮಾಡ್ತೀನಿ. ಬಂದುಬಿಟ್ಟು ಗಾಡಿ ತೊಗೊಂಡು ಮತ್ತೆ ಅಲ್ಲಿ ಹೋಗ್ಬೇಕು. ಏನಕ್ಕೆ ನಾವು 9 ಗಂಟೆಗೆ ಓಪನ್ ಆಗುತ್ತಾರಂತೆ. ಸೊ ಅದೊಂದು ಕ್ಲೈಮ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀನಿ. ಮೋರೋವರ್ ಗಾಡಿ ಬಂದ್ಬಿಟ್ಟು ನನ್ನ ವೈಫ್ ಹೆಸರಲ್ಲಿದೆ. ಸೊ ಅದರಿಂದ ಅವಳ ಕೈಯಲ್ಲಿ ಬರೋಕ್ಕಾಗಲ್ಲ, ನಾನೇ ಹೋಗಿ ತೊಗೊಂಡೋಗ್ಬಿಟ್ಟು ಮುಗಿಸ್ಬಿಟ್ಟು ಬರಬೇಕು. ಸೊ ಎರಡೆರಡು ಕೆಲಸ, ಪ್ಲಸ್ ಇದು ಬಿಟ್ಟು ಇನ್ನೊಂದು ಏನು ಸೀನ್ ಐತೆ ಅಂದರೆ, ನಮ್ಮ ಸಫಾರಿ ಬಂದುಬಿಟ್ಟು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಗಾಡಿ ಸೆಪ್ಟೆಂಬರ್ 1 ಗಾಡಿ ಶಾಪಿಂಗ್ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡೆ. ಆಚೆ ಒಂದು 500 to 1 kilometer ಅಷ್ಟೇ ಗಾಡಿ ಮೂವ್ ಆಗಿದೆ. ಸಡನ್ನಾಗಿ ಜೋರಾಗಿ ಒಂದು ಸೌಂಡ್ ಬಂತು. ಆವಾಗ ಏನಿದ್ರು ಸೈಡಿಗೆ ಹಾಕ್ಬಿಟ್ಟೆ. ಮತ್ತು ಮೆಕ್ಯಾನಿಕ್ನ ಕರೆಸಿದೆ. ಅವರೆಲ್ಲರೂ ಏನೋ ಒಂದು ಇಶ್ಯೂ ಇರುತ್ತೆ ಸರ್ ಹೆಡ್ಡಲ್ಲಿ ಅಂತ. ಮತ್ತು ಇನ್ನೊಂದು ಕ್ರ್ಯಾಂಕ್ ಹೊಡೆದಿದ ತಕ್ಷಣ ಒಂದು ದೊಡ್ಡ ಟಾಪ್ ಅಂತ ಸೌಂಡ್ ಬಂತು. ಹಂಗೆ ಬಂದಾದ್ಮೇಲೆ ಅದು ಹೊಡೆದೋಯ್ತು. ಅದು ಇಮೇಜಸ್ ನಾನು ಪ್ಲೇಸ್ ಮಾಡ್ತೀನಿ, ಈಗ ನೆಕ್ಸ್ಟ್ ಏನಾಗಿದೆ ಅಂತ ಇಶ್ಯೂ ಹೇಳ್ತೀನಿ. ಸೊ ಪ್ಲೇಸ್ ಮಾಡಿ ಅದು ಟಪ್ ಅಂತ ಹೊಡೆದಾಗ ನಮಗೆ ಶಾಕ್ ಆಯಿತು, ನನಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಮತ್ತು ಮೆಕ್ಯಾನಿಕ್ ಅಲ್ಲಿದ್ದ ಅವನಿಗೂ ಶಾಕ್ ಆಯಿತು. ಏನೋ ಒಂದು ದೊಡ್ಡ ಇಶ್ಯೂ ಆಗಿದೆ ಸರ್, ಇದು ಟವ್ ಮಾಡ್ಕೊಂಡು ತಗೊಳೋಣ ಅಂತ ಹೇಳ್ಬಿಟ್ಟು ನೈಟು 9 ಗಂಟೆಗೆ ಟವ್ ಮಾಡಿಕೊಂಡು 9:15 ಹಂಗೆ ತಗೊಂಡೋಗ್ಬಿಟ್ವಿ ಶೋರೂಮಲ್ಲಿ. ಸೊ ಈಗ ಓಪನ್ ಮಾಡಿದ್ದಾರೆ ಗಾಡಿನ. ಅದನ್ನು ಓಪನ್ ಮಾಡಿ ನೋಡಿದಾಗ ಟೈಮಿಂಗ್ ಬೆಲ್ಟ್, ಸಫಾರಿದು ಟೈಮಿಂಗ್ ಬೆಲ್ಟ್ ಬಂದುಬಿಟ್ಟು ಮಿಸ್ ಆಗ್ತಾಯಿತ್ತು. ಅದರಿಂದ ಒಂದು ಸ್ವಲ್ಪ ಸೌಂಡ್ ಬರ್ತದೆ. ನನಗೆ ಗಾಡಿ ಸೌಂಡ್ ಯಾವಾಗಲೂ ಚೇಂಜ್ ಆಗಿತ್ತು. ನಾನು ಅದೇ ಹೇಳ್ತಾ ಇದ್ದೆ, ಗಾಡಿ ಸೌಂಡ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಅವರೆಲ್ಲರೂ ಎಡ್ ಇಶ್ಯೂ ಅಂತ. ನಾನು ಎಡ್ ಬಿಚ್ಚೋಕ್ಕೂ ರೆಡಿ ಇಲ್ಲ ನನಗೆ. ಏನಕ್ಕೆ ವಿತೌಟ್ ನೋಯಿಂಗ್ ದಿ ರೂಟ್ ಕಾಸ್ ಆಫ್ ದ ಇಶ್ಯೂ, ಹೌ ಕ್ಯಾನ್ ಐ ಜಸ್ಟ್ ಸಿಂಪ್ಲಿ ರಿಮೂವ್ ದಿ ಎಡ್. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಸಡನ್ನಾಗಿ ಇದು ಇಶ್ಯೂ ಬಂದಾಗ ಅವರು ಕ್ಯಾಬ್ ತೆಗೆದು ನೋಡಿದ್ರು, ಟೈಮಿಂಗ್ ಬೆಲ್ಟದು ಕ್ಯಾಬ್ ತೆಗೆದು ನೋಡಿದಾಗ ನಮ್ಗೆ ಆವಾಗ ಗೊತ್ತಾಗಿದೆ ಟೈಮಿಂಗ್ ಬೆಲ್ಟು ಆಲ್ರೆಡಿ ಎಲ್ಲೋ ಟಚ್ ಆಗಿ ಕಟ್ಟಾಗಿದೆ. ಅದರಿಂದ ಸೌಂಡ್ ಬರ್ತಾಯಿತ್ತು. ನಾನು ಅದು ಸೌಂಡ್ ಹಿಡ್ಕೊಂಡೆ ಒಂದು 400 kilometers ಓಡಿಸಿದ್ದೀನಿ ಗಾಡಿನ. 300 to 400 kilometers ಓಡಿಸಿದ್ದೀನಿ. ಲಕ್ಕಿಲಿ ಹೈವೇದಲ್ಲಿ ಎಲ್ಲೂ ಆಗಿಲ್ಲ. ನೆಕ್ಸ್ಟ್ ವೀಕು ತಿರುಪತಿಗೆ ಹೋಗಬೇಕಾಗಿದೆ ನಮಗೆ. ನಾನು ಗಾಡಿ ತಗೊಂಡೋಗೋಣ ಅಂತ ಇದ್ದೆ. ಲಕ್ಕಿಲಿ ತಿರುಪತಿ ಟೈಮಲ್ಲಿ ಏನೂ ಆಗಿಲ್ಲ, ಅದಕ್ಕೆ ಮುಂಚೆನೇ ಆಗೋಯ್ತು, ದೇವರು ಕಾಪಾಡ್ಬಿಟ್ರು ನನ್ನ. ಸೊ ಈಗ ಗ್ಯಾರೇಜಲ್ಲಿ ಗಾಡಿ ಇದೆ, ಇದೇ ಇಶ್ಯೂಸ್ ಆಗಿದೆ ಗೈಸ್. ಅದ್ರಲ್ಲಿ ಏನಾಗಿದೆ ಅಂದರೆ, ಇನ್ನೊಂದು ಟೈಮಿಂಗ್ ಸೆನ್ಸರ್ದು ಬಂದುಬಿಟ್ಟು ಕಿಟ್ಟಿದೆ, ಒಂದು ಬೋಲ್ಟು. ಆ ಬೋಲ್ಟ್ ಬಂದುಬಿಟ್ಟು ಕಟ್ಟಾಗ್ಬಿಟ್ಟು ಈಗ ಎಡ್ ಒಳಗಡೆ ಕೂತ್ಕೊಂಡಿದೆ. ಅದನ್ನು ಬಿಚ್ಚೋಕ್ಕೆ
ವೆಲ್ಡ್ ಮಾಡಿ ಸ್ಕ್ರೂನ ತೆಗಿಬೋದು. ಹಂಗೆಲ್ಲ ಅಂದರೆ ಎಡ್ ತಗೊಂಡೋಗಿ ಲೇತಲ್ಲಿ ಬಿಟ್ಟು ಲೇತಿಂದ ಅದನ್ನು ಕಟ್ ಮಾಡಿ ತೆಗಿತಾರೆ. ಸೊ ಹೆಂಗೆ ಅಂತ ಹೇಳ್ಬಿಟ್ಟು ಇನ್ನೂ ಡಿಸೈಡ್ ಇಲ್ಲ. ಗಾಡಿ ಇನ್ನೂ ಸರ್ವಿಸ್ ಸೆಂಟ್ರಲ್ಲಿದೆ. ನಾನು ಇವತ್ತು ಬೇರೆ ಆಫೀಸಿದೆ, ನನಗೆ ಎಲ್ಲೂ ವಿಸಿಟ್ ಇದೊಂದಿದೆ, ಒಂದು ಮನೆ ಓಪನಿಂಗ್ ಇದೆ. ಅದಕ್ಕೆ ಮುಂಚೆನೇ ಹೋಗ್ಬಿಟ್ಟು ವೀಡಿಯೋ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಹೋಗ್ತೀನಿ. ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಇದುವರೆಗೂ ಹೇಳಿಲ್ಲ. ನಾನು ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಎತ್ತಿಂದ ಒಂದು 6 ಕಿಲೋಮೀಟರ್ಸು ಈ ಬಾಡಿ ಶಾಪು ಅದು ಇದು ಬಿಟ್ಟರೆ ನೆಕ್ಸ್ಟ್ ಇರೋರು ಬಂದುಬಿಟ್ಟು ಹೆಸರುಘಟ್ಟ ಸಪ್ತಗಿರಿ ಕಾಲೇಜ್ ಹತ್ರ ಅಂತೆ. ಸಪ್ತಗಿರಿ ಕಾಲೇಜ್ ತನಕ ಹೋದರೆ ನಮಗೆ ಅಲ್ಲಿ ಬಿಡೋರ ತನಕ ನನಗೆ ತಾಳ್ಮೆ ಇಲ್ಲ. ಅಲ್ಲಿ ಬಿಟ್ಬಿಟ್ಟು ಯಾರು ಪ್ರತಿಯೊಂದಿಗೂ ಅಲ್ಲೋ ಅಂತ ಓಡೋಕ್ಕಾಗುತ್ತೆ. ಸೊ ಅದರಿಂದ ನಾನು ಇಲ್ಲೇ ಬಿಡ್ತಾಯಿದ್ದೀನಿ. ಬಟ್ 20 ಡೇಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, 25 ಡೇಸ್ ಅಂತ. ನೋಡೋಣ. ಬೇರೆ ಒಂದು ಬಾಡಿ ಪ್ಯಾನಲ್ಗೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಬೇಕಂದ್ರೆ ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಗೊಂಡೋಗೋ ಟೈಮ್ ಇದನ್ನೇ ಇಲ್ಲಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ ನಾನು ಓಲಾದು ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಅದು ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಾನು ಜಸ್ಟ್ ಸ್ಟಾರ್ಟಿಂಗಲ್ಲಿ ಆಗ್ತಾಯಿದ್ದೀನಿ. ಆ್ಯಂಡ್ ಎಂಡಿಂಗಲ್ಲಿ ಇನ್ನೊಂದು ವೀಡಿಯೋ ಬಂದೇ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಕಂಪ್ಲೀಟ್ ರಿವ್ಯೂ ಆಫ್ ಓಲಾ ಅದು ಹೇಳ್ಕೊಡ್ತೀನಿ. ನೋಡಿದ್ರೆ ಗೈಸ್, ಒಬ್ಬೊಬ್ಬರಿಗೆ ಇಷ್ಟೊಂದು ದೊಡ್ಡ ಕಾರ್ ತೊಗೊಂಡ್ಬಂದು ಟ್ರಾಫಿಕ್ ಜಾಮ್ ಮಾಡಿದೆ. ನೆಸೆಸಿಟಿ ಇದ್ದರೆ ತೊಗೊಳ್ಬೋದು, ಅನ್ನೆಸೆಸರಿಗೆಲ್ಲ ತೊಗೊಂಡ್ಬರ್ತಾರೆ ಈ ಕಾರ್ಗಳು. ಅದರಿಂದ ಅರ್ಧ ಟ್ರಾಫಿಕ್ ಜಾಮ್ ಆಗುತ್ತೆ. ಜನಕ್ಕೆ ಕಾರ್ ಪೂಲಿಂಗು, ಶೇರ್ ಕ್ಯಾಬು ಅದೆಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಲೂ ಗೊತ್ತಾಗ್ತಿಲ್ಲ. ನಮ್ಮ ಗೌರ್ಮೆಂಟ್ ಬೇರೆ ಕಾರ್ ಪೂಲಿಂಗ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಗೌರ್ಮೆಂಟ್ ನೀವು ಮಾಡಿದ್ರೆ ಇದು ಒಂದು ಬಿಡಿ, ಪರವಾಗಿಲ್ಲ, ಯೂಸ್ ಮಾಡ್ಕೊಂಡು ಹೋಗಲಿ. ಏನು ಟ್ರಾಫಿಕ್ ಜಾಮ್ ಆಗುತ್ತೆ ಗೊತ್ತಾ. ಸೊ 8:30 ಆಗಿದೆ. ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ರೀಚ್ ಆಗಿ ಗಾಡಿ ಅಲ್ಲಿಬಿಟ್ಟು ಅಲ್ಲಿಂದ ಇಮಿಡಿಯೇಟಾಗಿ ರ್ಯಾಪಿಡೋ ಬುಕ್ ಮಾಡ್ಕೊಳ್ತೀನಿ. ಓಪನ್ ಆಗಿದೆ, ಅಲ್ಲೇ ಬಿಟ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಡ್ತೀನಿ. ಮೋಸ್ಟ್ಲಿ ಸಂಜೆ ಹಂಗೆ ಇಲ್ಲ ಹೋಗೋ ಟೈಮಲ್ಲಿ ಕೊಟ್ಬಿಟ್ಟು ಏನು ಮೋಟರ್ ಕ್ಲೈಮ್ ಫಾರ್ಮ್ ಕೊಟ್ಬಿಟ್ಟು ಹಂಗೆ ಹೋಗ್ತೀನಿ. ನೋಡೋಣ. ಸೊ ಅವ್ರಿಗೆ RC ಕಾರ್ಡೆಲ್ಲ ಒಂದು ಕಾಪಿ ಬೇಕಂತ ಹೇಳಿದ್ದಾರೆ. RC ಕಾರ್ಡ್ ಒಂದು ಕಾಪಿ ತೊಗೊತೀನಿ. ಡ್ರೈವಿಂಗ್ ಲೈಸೆನ್ಸ್ ನನ್ನ ವೈಫಿದು ಕೊಡಬೇಕಾಗಿರುತ್ತೆ. ಮಂಡೇ ತೊಗೊಂಬಂದು ಬಿಟ್ಬಿಡಿ ಸರ್ ಅಂತ ಹೇಳಿದ್ರು. ಸೊ ಅದರಿಂದ ನಾನು 31st ಬಿಟ್ಟಿಲ್ಲ. ನಾನು ಕ್ಲೈಮ್ ಫಾರ್ಮ್ ಅದೆಲ್ಲ ರೆಡಿ ಮಾಡಿಸ್ಕೊಂಡು ರೆಡಿಯಾಗಿದ್ದೀನಿ. ಈವನ್ ಸರ್ವೈವರ್ ಬಂದ್ಬಿಟ್ಟು ಇವತ್ತು ಒಳಗಡೆ ಮುಗಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ 1 ಡೇದಲ್ಲಿ. ಬಟ್ ರಿಲಯನ್ಸ್ ಇನ್ಶೂರೆನ್ಸಿಂದ ಒನ್ ಥಿಂಗ್ ವಿಚ್ ಐ ಲೈಕ್ ದೇರ್ ರೆಸ್ಪಾನ್ಸ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿತ್ತು. ನನ್ನ ಕ್ಲೈಮ್ ಟೋಲ್ ಫ್ರೀ ರಿಜಿಸ್ಟರ್ ಮಾಡಿದ ತಕ್ಷಣ ನನಗೆ ಇಮಿಡಿಯೇಟಾಗಿ ಕಾಲ್ ಬಂದು ಸರ್ವೈವರ್ನ ಅಸೈನ್ ಮಾಡಿದ್ದಾರೆ ಅಂತಬಿಟ್ಟು ಮೆಸೇಜ್ ಹಾಕೋದು, ಅವ್ರ ನಂಬರು ಕೊಟ್ಬಿಟ್ರು. ವಿಚ್ ಇಸ್ ಲೈಕ್ ಎ ಗ್ರೇಟ್. ವಿತಿನ್ ಲೈಕ್ 10 to 15 ಮಿನಿಟ್ಸಲ್ಲಿ ಆ ಕೆಲಸ ಮುಗೀತು. ಸರ್ವೈವರ್ ಕಾಲ್ ಮಾಡಿ ನೋಡಿದಾಗ, ಸರ್ ಬಂದೇ ಬರ್ತೀನಿ ಸರ್, ಗ್ಯಾರಂಟಿ ಸರ್, ಮಂಡೇ ಮಾಡಿಸ್ಬಿಡ್ತೀನಿ, ಇವತ್ತು ನಾಳೆ ರಜೆ ಇರುತ್ತೆ, ಬಿಡಬೇಡಿ ಅಂತ ಬಟ್ ಅವರು ಹೇಳಿದ್ರು. ಸೊ ಅದರಿಂದ ನಾನು ಬಿಟ್ಟಿಲ್ಲ. ಸೊ ಮಂಡೇ ಬಿಟ್ಬಿಟ್ಟು ಸರ್ವೈವರ್ ಬಂದ್ಬಿಟ್ಟು ಚೆಕ್ ಮಾಡಲಿ, ನೋಡೋಣ ಏನಾಗುತ್ತಂತ. ಸೊ ಅದೊಂದು. ಸೊ ಗೈಸ್, ಈಗ ಓಲಾ ಶೋರೂಮ್ ಹತ್ರ ಬಾಡಿ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಆವಾಗಲೇ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಏನಕ್ಕೆ ನಂದು Insta 360 ಕ್ಯಾಮ್ರಾ ಡ್ರೈನ್ ಔಟ್ ಆಗಿತ್ತು. ಸೊ ಈಗ ಆಲ್ಮೋಸ್ಟ್ ನಿಯರ್ ಆಗ್ತಾಯಿದ್ದೀವಿ. ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ನಿಮಗೆ ಈ ವಿಡಿಯೋ ಕೊಡ್ತೀನಿ. ನಾನು ಗಾಡಿನ ಬಿಟ್ಟು ರ್ಯಾಪಿಡೋ ತೊಗೊಂಡು ಮನೆಗೆ ಹೋಗಿ ಮನೆಯಿಂದ ಗಾಡಿ ತೊಗೊಂಡ್ಬರ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಈಗ ನಾನು ಮಾಗಡಿ ರೋಡ್ಗೆ ಹೋಗಬೇಕಾಗಿದೆ, ಒಂದು ವೀಡಿಯೋ ಶೂಟ್ ಇದೆ ಅಲ್ಲಿ. ಸೊ ಅದು ಮುಂಚೆ ಇದು ಮುಗಿಸ್ಬಿಟ್ಟು ಪೇಪರಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಇದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ 9 o'clock ಆಗಿದೆ. 15 ಮಿನಿಟ್ಸ್ನೇ ಗೈಸ್ ಮನೆಯಿಂದ. ಸೊ ಇದೇ ಕಿತ್ಕನೂರ್ ಲೇಕು. ಈ ಲೇಕ್ ಈಗ ರೆನೋವೇಟ್ ಮಾಡ್ತಾ ಇದ್ದಾರೆ. ಸಮ್ಮರಲ್ಲಿ ಮಾಡಿರ್ಬೋದು, ಬಟ್ ಮಳೆಗಾಲದಲ್ಲಿ ಬಂದ್ಬಿಟ್ಟು ಶುರು ಮಾಡ್ಕೊತಾರೆ. ಸೊ ರೆಡಿ ಮಾಡ್ತಾ ಇದ್ದಾರೆ ಇದನ್ನು. ಈ ರೋಡ್ ಮಾತ್ರ ಖರಾಬಾಗಿದೆ ಗೈಸ್, ಫುಲ್ಲು ಪಾಟ್ ಹೋಲ್ಸು. ಅದರಲ್ಲಿ ಈ ಗಾಡಿಗಳು ನನ್ನ ಮಕ್ಕಳು ಬಿಡೋಲ್ಲ ಜಾಗನ. ನೋಡ್ಕೊಳ್ಳಿ, ಬೇಕಂತ ಮಾಡ್ತಾರೆ. ಸೊ ಲೆಫ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಆ ವೈಟ್ ಕಲರ್ ಶೀಟು, ಅದೇ ಓಲಾ ಅದು ಬಾಡಿ ಶಾಪ್ ಜಾಗ. ರೂಲ ಬಸ್ಕೊಂಡು ಬರ್ತಾನೆ ನನಗೆ. ಸೊ ಈ ಆಲದ ಮರದಿಂದ ಲೆಫ್ಟ್ ತೊಗೊಳ್ಬೇಕಾಗಿರುತ್ತೆ ನಿಮಗೆ. ನೀವು ಸಪೋಸ್ ಓಲ್ಡ್ ಮೆಡ್ರಾಸ್ ರೋಡ್
ಭಟ್ರಳ್ಳಿ ಕಡೆಯಿಂದ ಬರ್ತಾಯಿದ್ದೀರ ಅಂದರೆ, ಇಲ್ಲ ನೀವು ಗಾರ್ಡನ್ ಸಿಟಿ ಕಾಲೇಜ್ ಸೈಡಿಂದ ಬರ್ತೀರ ಅಂದರೆ ಗಾರ್ಡನ್ ಸಿಟಿ ಕಾಲೇಜಿಂದ ಸ್ಟ್ರೈಟ್ ಒಂದೇ ರೋಡು. ಲೇಕದ ಪಕ್ಕದಲ್ಲೇ ಈ ಜಾಗ ಬರುತ್ತೆ, ಕೊತ್ಕನೂರು ಕಾಲೋನಿ ಅಂತ ಹೇಳ್ಬಿಟ್ಟು. ಈ ರೋಡ್ ಮಾತ್ರ ಡೆವಲಪ್ ಮಾಡಲ್ಲ ಗೈಸ್. ಯಾಕಷ್ಟು ಅರ್ಜೆಂಟಪ್ಪ ರಾಜ್ಕುಮಾರ್? ಸೊ ಇಲ್ಲಿ ಲೆಫ್ಟ್ ತೊಗೊಬೇಕು ಈ ಸರ್ಕಲಿಂದ. ಇಲ್ಲಿ ಬೇರೆ ಇನ್ನೊಂದೇನು ಡ್ರಾಬ್ಯಾಕ್ ಅಂದರೆ ಎಲ್ಲೂ ನೇಮ್ ಬೋರ್ಡ್ ಹಾಕಿಲ್ಲ, ನಂಬರ್ ಪ್ಲೇಟ್ ಎಲ್ಲೂ ಹಾಕಿಲ್ಲ. ಓಲಾದು ಬಾಡಿ ಶಾಪ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಹಾಕಿಲ್ಲ. ಸೊ ನಿಮಗೆ ಈ JM ವೈನ್ಸ್ ಅಂತ ಇದೆಯಲ್ಲ, ಅದು ಪಕ್ಕದಲ್ಲೇ ಈ ಒಂದು ಬಿಲ್ಡಿಂಗ್ ಬರುತ್ತೆ. ಈ ಬಿಲ್ಡಿಂಗ್ ಟಚ್ ಮಾಡಿಕೊಂಡೆ ಇವ್ರದ್ದು ಅಂಗಡಿ ಇದೆ ಗೈಸ್, ಓಲಾದು ಸರ್ವಿಸ್ ಸೆಂಟರ್. ಸೊ ಗಾಡಿನ ನಾವು ಇಲ್ಲಿ ಹಾಕೋಣ, ನಮ್ಮ ಡಮಿನರ್ನ ನಮ್ಮ ಓಲಾ ಅಲ್ಲಿ ಕೈ ಸೈಡಿಗೆ ನಿಲ್ಸಿಕ್ಕಿದ್ದೀನಿ, ಅದು ಹೋಗಿ ತಗೊಂಡು ಬರೋಣ. ಸೊ ನೋಡಿ ಇಷ್ಟೊಂದು ಗಾಡಿ ಇದೆ. ಸೊ ಇಲ್ಲಿದೆ ನಮ್ಮ ಓಲಾ. ಸೊ ಇದನ್ನ ತಗೊಂಡು ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋಣ. ಪೆಂಟೋಡನ್ನ ತೆಗೆದುಕೊಂಡು ಎಲ್ಲಿದಪ್ಪ ನೋಡಿರ್ಕೊ, ಇವ್ರನ್ನ ನಂಬಕ್ಕಾಗಲ್ಲ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀವಿ. ಆಲ್ಮೋಸ್ಟ್ ತೊಗೊಂಡ್ಬಂದಿದ್ದೀನಿ, ಈಗ ಮಾತ್ರ ಪೆಂಡಿಂಗ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಗಾಡಿನೂ ಇಲ್ಲೆಲ್ಲ ಸರ್ವಿಸ್ಗೆ ಬಂದಿದೆ. ಇನ್ಶೂರೆನ್ಸ್ ಸೊ ಗೈಸ್ ಗಾಡಿ ಬಿಟ್ಟಾಯಿತು, ಎಲ್ಲ ರೆಡಿಯಾಗಿದೆ, ರೆಡಿ ಮಾಡ್ತಾರೆ, ಇನ್ಶೂರೆನ್ಸ್ ಪ್ರೋಸೆಸ್ ಶುರು ಆಗಿದೆ. ಸೊ ವ್ಯಾಲ್ಯೂಯೇಟರ್ ಬಂದುಬಿಟ್ಟು ಚೆಕ್ ಮಾಡಿಬಿಟ್ಟು ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರಂತೆ. ಅದಾದಮೇಲೆ ದಿಲ್ ಟೇಕ್ ದಿ ಕಾಲ್. ಸೊ ಅವ್ರ ಅಪ್ರೂವಲ್ ಎಲ್ಲ ಕೊಟ್ಬಿಟ್ಟೈತೆ ಅಂದರೆ ನಮಗೆ ಒಂದು 3 to 4 ಡೇಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಆ್ಯಂಡ್ ಅದೇ ಒಂದು